ಇತ್ತ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸೌಮ್ಯ ರೆಡ್ಡಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಹೈಕೋರ್ಟ್ನಲ್ಲಿ ನಾವು ಇದ್ದೀವಿ. ಇನ್ನು ವಾತಾವರಣ ಕೂಡ ಚೆನ್ನಾಗಿದೆ. 10 ವರ್ಷದಲ್ಲಿ ಕೇಂದ್ರ ಸರ್ಕಾರ ಏನೇನೂ ಮಾಡಿಲ್ಲ. 10 ತಿಂಗಳ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಗಳನ್ನು ಮಾಡಿ ಅದನ್ನು ತೋರಿಸಿದೆ ಕೂಡ. INDIA ಮೈತ್ರಿ ಬರಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರ ಬರಬೇಕು, ಅದನ್ನೇ ವಕೀಲರು ಕೂಡ ಹೇಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಆ ಕೋರ್ಟ್ ಆವರಣದಲ್ಲಿ ವಕೀಲರ ಜೊತೆ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಅವರು ಯಾವ ರೀತಿ ಒಂದು ಮತಯಾಚನೆ ಮಾಡ್ತಾರೆ, ಯಾವ ಎಲ್ಲ ವಿಚಾರ ಚರ್ಚೆ ಮಾಡ್ತಾರೆ. ಮೇಡಮ್ ನಮಸ್ತೆ. ಇವತ್ತು ಕೋರ್ಟ್ ಆವರಣದಲ್ಲಿ ಪ್ರಚಾರ ಸಾಕ್ತದೆ, ಹೇಗಿದೆ? ಹೌದು, ನಾವಿಲ್ಲಿ ಇವತ್ತು ಹೈಕೋರ್ಟ್ ಹೊರಗಡೆ ಇದ್ದೀವಿ. ವಾತಾವರಣ ಬಹಳ ಚೆನ್ನಾಗಿದೆ ಸರ್. ಎಲ್ಲಿ ನಾವೊಂದು 10 ವರ್ಷ ಮಾಡಿ ತೋರ್ಸಕ್ಕಾಗ್ಲಿಲ್ಲ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ. 10 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ನಮ್ಮ ರಾಜ್ಯದಲ್ಲಿ ಮಾಡಿ ತೋರಿಸಿದ್ದೀರಾ ಅಂತ ಎಲ್ಲರೂ ಹೇಳ್ತಿದ್ದಾರೆ. ವಿಶೇಷವಾಗಿ ಇಲ್ಲಿ ನಮ್ಮ ಕೋರ್ಟಿನ ಆವರಣದಲ್ಲಿ ನಿನ್ನೆ ಅಂಬೇಡ್ಕರ್ ಜಯಂತಿ ಇತ್ತು. ನಮ್ಮ ಸಂವಿಧಾನ, ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಮುಂದೆ ನಮ್ಮ ಕಾಂಗ್ರೆಸ್, ನಮ್ಮ ಇಂಡಿಯಾ ಅಲಯನ್ಸ್ ಬರಬೇಕು ಅಂತ ಎಲ್ಲರೂ ಸಹ ಹೇಳ್ತಿದ್ದಾರೆ, ಬೆಂಬಲ ಕೊಡ್ತಿದ್ದಾರೆ, ಆಶೀರ್ವಾದ ಮಾಡ್ತಿದ್ದಾರೆ. ಇವತ್ತು ವಕೀಲರ ಜೊತೆ ಚರ್ಚೆ ಇದೆ. ಯಾವ ರೀತಿ ಒಂದು ವಕೀಲರ ಜೊತೆ ಚರ್ಚೆ, ಯಾವೆಲ್ಲ ಒಂದು ವಿಚಾರಗಳನ್ನ ಅವ್ರನ್ನ ಮತದ ಸೆಳೆಯೋದಲ್ಲಿ ಯಾವ ರೀತಿ ಒಂದು ಚರ್ಚೆ? ಹೌದು ಸರ್, ನೋಡಿ, ಈಗ ಒಬ್ಬ ವಕೀಲರಾಗಿ ಕಾನೂನು ಬಗ್ಗೆ, ನಮ್ಮ ಸಂವಿಧಾನದ ಬಗ್ಗೆ, ಇತ್ತೀಚೆಗೆ ನಮ್ಮ ದೇಶದಲ್ಲಿ ಏನಾಗ್ತಿದೆ ನಾವೆಲ್ಲರೂ ನೋಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಾಗಿರ್ಬೋದು, ಇಲ್ಲಿ ನಮ್ಮ ರಾಜ್ಯದಲ್ಲಿ 4 ವರ್ಷ ಬಿಜೆಪಿ ಸರ್ಕಾರ ಇದ್ದಾಗ. ಸೊ ಹಾಗಾಗಿ ನಮ್ಮ ಸಂವಿಧಾನ ಉಳಿಬೇಕು ಅಂದ್ರೆ, ನಮಗೆ ಪ್ರಜಾಪ್ರಭುತ್ವ ಉಳಿಬೇಕು ಅಂದ್ರೆ ಕಾಂಗ್ರೆಸ್ ಬರಬೇಕು. ಅದೇ ಎಲ್ಲರೂ ವಕೀಲರು ಎಲ್ಲರೂ ಸಹ ಅದೇ ಹೇಳ್ತಿದ್ದಾರೆ. ಇದಿಷ್ಟು ಸೌಮ್ಯ ರೆಡ್ಡಿ ಅವರ ಮಾತಾಡಿದ್ರು. ಕ್ಯಾಮ್ರಾ ಪರ್ಸನ್ ನಾಗೇಶ್, LN Swami, TV5 ಬೆಂಗಳೂರು.